ಬಕ್ರೀದ್ ದಿನವೇ ಗೋಹತ್ಯೆ ಮಾಡ್ತೀವಿ, ಏನ್ ಮಾಡ್ಕೊಳ್ತೀಯಾ? ರೊಚ್ಚಿಗೆದ್ದ ಶಾಸಕನಿಗೆ ಸುವೇಂದು ಕೊಟ್ಟ ಆ ಖಡಕ್ ಉತ್ತರ ಎಂಥದ್ದು? ಬಂಗಾಳದಲ್ಲಿ ಶುರುವಾಯಿತು ಹೊಸ ಜಿದ್ದಾಜಿದ್ದಿ. ನಮಸ್ಕಾರ ವೀಕ್ಷಕರೇ. 15 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಆಡಳಿತದಲ್ಲಿ ಕೆಲವೊಂದಿಷ್ಟು ಓಲೈಕೆ ರಾಜಕಾರಣಿಗಳು ಪುಡಾರಿಗಳಿಗೆ ಎಷ್ಟರ ಮಟ್ಟಿಗೆ ಸೊಕ್ಕು ಬೆಳೆದಿತ್ತು ಅಂತಂದರೆ, ಅವರು ಸಂವಿಧಾನ ಮತ್ತು ಕಾನೂನನ್ನೇ ತಮ್ಮ ಜೇಬಲ್ಲಿ ಇಟ್ಟುಕೊಂಡು ಮೆರಿತಾಗಿದ್ರು. ನಾವು ಹೇಳಿದ್ದೇ ಕಾನೂನು, ನಾವು ಮಾಡಿದ್ದೇ ರೂಲ್ಸು ಅನ್ನೋ ದುರಹಂಕಾರದಲ್ಲಿ ತುಂಬ ಹಾರಾಡ್ತಾ ಇದ್ರು. ಆದರೆ ಇವತ್ತು ಬಂಗಾಳದಲ್ಲಿ ಆಡಳಿತ ಬದಲಾಗಿದೆ. ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಅಧಿಕಾರ ವಹಿಸಿಕೊಂಡ ಕೆಲವು ವಾರಗಳಲ್ಲಿ ದಶಕಗಳಿಂದ ಬೇರೂರಿದ್ದ ಆ ಓಲೈಕೆಯ ಕೋಟೆಯನ್ನ ಬೇರು ಸಹಿತ ಕಿತ್ತು ಬಿಸಾಕ್ತಿದ್ದಾರೆ. ಇದೀಗ ಬಂಗಾಳದಲ್ಲಿ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಒಂದು ಭಾರಿ ದೊಡ್ಡ ವಿವಾದ ಭುಗಿಲೆದಿದೆ. ಬಂಗಾಳದ ಓರ್ವ ವಿವಾದಿತ ಶಾಸಕ ನಾವು ಬಕ್ರೀದ್ ದಿನವೇ ಗೋಹತ್ಯೆ ಮಾಡ್ತೀವಿ ಅಂತ ಹೇಳಿದ್ದಾನೆ. ನಾವು ಬಕ್ರೀದ್ ದಿನವೇ ಗೋಹತ್ಯೆ ಮಾಡ್ತೀವಿ, ಗೋವನ್ನು ತಿಂತೀವಿ, ಮುಸ್ಲಿಮರ ಧಾರ್ಮಿಕ ಆಚರಣೆಯಲ್ಲಿ ರಾಜಿ ಮಾಡಿಕೊಳ್ಳುವ ಪ್ರಶ್ನೆನೇ ಇಲ್ಲ, ನೀವೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ಮತ್ತು ಹಿಂದೂಗಳ ಭಾವನೆಗಳಿಗೆ ನೇರವಾಗಿ ಸವಾಲು ಹಾಕಿದ್ದಾನೆ. ಅಷ್ಟಕ್ಕೂ ಇಷ್ಟೊಂದು ಸೊಕ್ಕಿನಿಂದ ಈ ಮಾತುಗಳನ್ನು ಆಡಿದ ಆ ದುರಹಂಕಾರಿ ಶಾಸಕ ಯಾರು? ಗೋಹತ್ಯೆ ಮತ್ತು ಅಕ್ರಮ ಕಸಾಯಿಖಾನೆಗಳ ವಿರುದ್ಧ ಸಿಎಂ ಸುವೇಂದು ಅಧಿಕಾರಿ ಜಾರಿಗೆ ತಂದಿರುವ ಆ ಉತ್ತರ ಪ್ರದೇಶ ಮಾಡೆಲ್ ಕಾಯ್ದೆ ಎಂಥದ್ದು? ಫಿಟ್ನೆಸ್ ಸರ್ಟಿಫಿಕೇಟ್ ಕಡ್ಡಾಯ ಮಾಡುವ ಮೂಲಕ ಸುವೇಂದು ಅಧಿಕಾರಿ ಕೊಟ್ಟಿರುವ ಮಾಸ್ಟರ್ ಸ್ಟ್ರೋಕ್ ಏನು? ಮದರಸಾಗಳಲ್ಲಿ ವಂದೇ ಮಾತರಂ ಕಡ್ಡಾಯ, ಕಸಾಯಿಖಾನೆಗಳು ಬಂದ್, ಹೀಗೆ ಹೊಸ ಕಾನೂನನ್ನು ಬರೆದು ಇತಿಹಾಸ ನಿರ್ಮಿಸ್ತಾ ಇರೋದಾದ್ರೆ ಹೇಗೆ? ಜೊತೆಗೆ ಬೆಂಕಿಯೊಂದಿಗೆ ಆಟ ಆಡಬೇಡಿ ಅಂತ ಸುವೇಂದು ಅಧಿಕಾರಿ ಕೊಟ್ಟಿರುವ ಖಡಕ್ ವಾರ್ನಿಂಗ್ಗೆ ಬಂಗಾಳ ಅಷ್ಟೇ ಅಲ್ಲ, ಇಡೀ ಬಾಂಗ್ಲಾದೇಶದಲ್ಲೂ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ದೊಡ್ಡ ಸಂಚಲನ ಸೃಷ್ಟಿಯಾಗಿದ್ದು ಹೇಗೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟ್ರಿ ವಿಡಿಯೋದಲ್ಲಿ ಬಂಗಾಳದ ಬೀದಿಗಳಲ್ಲಿ ಭುಗಿಲೆದ್ದಿರುವ ಈ ಹೊಸ ರಾಜಕೀಯ ಮತ್ತು ಧಾರ್ಮಿಕ ಜಿದ್ದಾಜಿದ್ದಿನ ಪ್ರತಿಯೊಂದು ಎಳೆಯನ್ನು ಬಿಚ್ಚಿಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಬಕ್ರೀದ್ ದಿನದಂದೇ ನಾವು ಉದ್ದೇಶಪೂರ್ವಕವಾಗಿ ಗೋಹತ್ಯೆ ಮಾಡ್ತೀವಿ, ಮದರಸಾಗಳಲ್ಲಿ ವಂದೇ ಮಾತರಂ ಹಾಡೋದಿಲ್ಲ ಅಂತ ಬೆದರಿಕೆ ಹಾಕಿರುವ ಈ ಶಾಸಕ ಹುಮಾಯೂನ್ ಕಬೀರ್ ವಿರುದ್ಧ ಯಾವ ರೀತಿ ಕಠಿಣ ಕ್ರಮ ಕೈಗೊಳ್ಳಬೇಕು? ಯಾವ ಕಸಾಯಿಖಾನೆಗಳಿಗೆ ಬೀಗ ಜಡಿದು ಪ್ರಾಣಿ ವಧೆಗೆ ಸರ್ಟಿಫಿಕೇಟ್, ಅದೇ ಫಿಟ್ನೆಸ್ ಸರ್ಟಿಫಿಕೇಟ್ ಕಡ್ಡಾಯಗೊಳಿಸಿರುವ ಸಿಎಂ ಸುವೇಂದು ಅಧಿಕಾರಿಯವರ ನಡೆಯನ್ನು ನೀವು ಸ್ವಾಗತಿಸ್ತೀರಾ? ಬಂಗಾಳದಲ್ಲಿ 15 ವರ್ಷಗಳ ಕಾಲ ಈ ಕಬೀರ್ನಂಥವರು ಈ ಟಿಎಂಸಿ ಓಲೈಕೆ ರಾಜಕಾರಣ ಅಂತ್ಯಗೊಂಡು ಈಗ ಯೋಗಿ ಮಾಡೆಲ್ ಜಾರಿಗೆ ಆಗಿದೆಯಲ್ಲ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಮುಕ್ತವಾಗಿ ಚರ್ಚೆ ಮಾಡೋಣ. ಭಾರತದ ಆಂತರಿಕ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆಯ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಹಾಗಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ಯಾರು ಈ ಹುಮಾಯೂನ್ ಕಬೀರ್? ಸೊಕ್ಕಿನ ನಾಲಿಗೆಯ ಅಸಲಿ ಕಹಾನಿ. ವೀಕ್ಷಕರೇ, ಮೊದಲು ನಾವು ಈ ಬಕ್ರೀದ್ ದಿನದಂದು ಗೋಹತ್ಯೆ ಮಾಡ್ತೇವೆ ಅಂತ ಸವಾಲು ಹಾಕಿರುವ ಈ ಶಾಸಕ ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇವನೇ ಹುಮಾಯೂನ್ ಕಬೀರ್ ಅಂತ. ಈತ AJUP ಅಂದರೆ ಆಮ್ ಜನತಾ ಯೂನಿಯನ್ ಪಾರ್ಟಿ ಪಕ್ಷದ ಮುಖಂಡ. ಈತನ ಹಿನ್ನೆಲೆ ಬಹಳ ರೋಚಕವಾಗಿದೆ. ಈ ಹಿಂದೆ ಈತ ಮಮತಾ ಬ್ಯಾನರ್ಜಿ ಅವರ TMC ಪಕ್ಷದಲ್ಲಿದ್ದ. ಆದರೆ ತನ್ನ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಪಕ್ಷದಿಂದ ಅವಮಾನಿತಗೊಂಡು ನಂತರ ಸ್ವಂತ ಪಕ್ಷ ಕಟ್ಟಿ ಮುರ್ಷಿದಾಬಾದ್ನಿಂದ ಗೆದ್ದು ಬಂದಿದ್ದಾನೆ. ಚುನಾವಣಾ ಪ್ರಚಾರದ ವೇಳೆಯೂ ಈತ ಒಂದು ಬಾರಿ ದೊಡ್ಡ ಕೋಮು ಪ್ರಚೋದಕ ಹೇಳಿಕೆಯನ್ನು ನೀಡಿದ. ನಾನು ಗೆದ್ದ 2 ಗಂಟೆಯಲ್ಲಿ BJPಯವರನ್ನ ಗಂಗಾ ನದಿಯ ಭಗೀರಥಿ ಶಾಖೆಗೆ ಎಸಿತೀನಿ. ನೆನಪಿರಲಿ, ಈ ಭಗೀರಥಿ ಅನ್ನುವಂತಹ ಕ್ಷೇತ್ರದಲ್ಲಿ ಇಲ್ಲಿ ಬರೀ 70% ಮುಸ್ಲಿಮರಿದ್ದಾರೆ, ಕೇವಲ 30% ಮಾತ್ರ ಹಿಂದೂಗಳಿದ್ದಾರೆ ಅಂತ ಬೆದರಿಕೆ ಹಾಕಿದ್ದ. ಮತ್ತೊಂದು ಕಡೆ ನಾನು ಮುರ್ಷಿದಾಬಾದ್ನಲ್ಲಿ ಬಾಬ್ರಿ ಮಸೀದಿಯ ಪ್ರತಿಕೃತಿಯನ್ನು ಕಟ್ತೇನೆ, ಮತ್ತೊಂದು ಬಾಬ್ರಿ ಮಸೀದಿಯನ್ನು ಪಶ್ಚಿಮ ಬಂಗಾಳದಲ್ಲಿ ಕಟ್ತೇನೆ ಅಂತ ಹೇಳಿ ಓಟ್ ಪಡೆದುಕೊಂಡಿದ್ದ ಈ ಕಟ್ಟರ್ಪಂಥಿ ಇದೇ ಹುಮಾಯೂನ್ ಕಬೀರ್ ಇತ್ತೀಚೆಗೆ ಸುವೇಂದು ಅಧಿಕಾರಿಯವರ ಚಿಕನ್ ಸ್ನೇಕ್ ಮತ್ತು BSF 105 ಎಕರೆ ಭೂಮಿ ಹಸ್ತಾಂತರ ಮಾಡುವಾಗಲೂ ನಮಗೆ ಯಾವ ಮುಳ್ಳು ತಂತಿ ಬೇಲಿಯೂ ಏನೂ ಮಾಡೋದಿಲ್ಲ ಅಂತ ದೇಶದ ಭದ್ರತೆಯ ವಿರುದ್ಧ ಅಕ್ರಮ ಬಾಂಗ್ಲಾ ನುಸುಳುಕೋರರ ಪರವಾಗಿ ಮಾತನಾಡಿದ್ದ ದೇಶದ್ರೋಹಿ ಮನಸ್ಥಿತಿಯ ವ್ಯಕ್ತಿಗೀತ.
ಬಕ್ರೀದ್ ದಿನದಂದೇ ನಾವು ಗೋವನ್ನು ತಿಂತೀವಿ, ಸರ್ಕಾರದ ವಿರುದ್ಧ ನೇರ ಬಂಡಾಯ. ವೀಕ್ಷಕರೇ, ಇದೀಗ ಬಕ್ರೀದ್ ಹಬ್ಬ ಹತ್ತಿರ ಬರ್ತಾ ಇದೆ. ಇದೇ ಹುಮಾಯೂನ್ ಕಬೀರ್ ಮತ್ತೊಮ್ಮೆ ತನ್ನ ನಾಲಿಗೆಯನ್ನು ಹರಿಬಿಟ್ಟಿದ್ದಾನೆ. ಅದು ನಾಲಿಗೆಯೋ ಅಥವಾ ಚಪ್ಪಲಿಯೋ ಗೊತ್ತಿಲ್ಲ. ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಸ್ತೆಯಲ್ಲಿ ನಮಾಜ್ ಮಾಡುವುದನ್ನು ಮತ್ತು ಎಲ್ಲೆಂದರಲ್ಲಿ ಕುರ್ಬಾನಿ ಮಾಡುವುದನ್ನು ನಿಷೇಧಿಸಿ ಆದೇಶ ಹೊರಡಿಸಿತ್ತು. ಇದರ ವಿರುದ್ಧ ರೊಚ್ಚಿಗೆದ್ದ ಹುಮಾಯೂನ್ ಕಬೀರ್ ಪ್ರೆಸ್ ಮೀಟ್ ಮಾಡಿ ನೇರವಾಗಿ ಸಿಎಂಗೆ ಮತ್ತು ಬಿಜೆಪಿ ಸರ್ಕಾರಕ್ಕೆ ನೇರ ಸವಾಲು ಹಾಕಿದ್ದಾನೆ. ಬಕ್ರೀದ್ ಸಂದರ್ಭದಲ್ಲಿ ಬಲಿ ಕೊಡುವ ವಿಚಾರದಲ್ಲಿ ಮುಸಲ್ಮಾನರು ಯಾವುದೇ ರಾಜಿಯನ್ನು ಮಾಡಿಕೊಳ್ಳೋದಿಲ್ಲ. ನಾವು ಡೋಂಟ್ ಕೇರ್ ಆ್ಯಟಿಟ್ಯೂಡ್ನವರು. ಬಕ್ರೀದ್ ದಿನದಂದೇ ನಾವು ಗೋ ಹತ್ಯೆ ಮಾಡೇ ಮಾಡ್ತೀವಿ, ಕುರ್ಬಾನನ್ನು ಎಲ್ಲಿ ಬೇಕಾದಲ್ಲೂ ಮಾಡೇ ಮಾಡ್ತೇವೆ, ಬರೆದಿಟ್ಕೊಳ್ಳಿ. ನಿಮಗೆ ತಾಕತ್ತಿದ್ರೆ ಏನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಬಂಗಾಳದಲ್ಲಿ ಅಶಾಂತಿ ಸೃಷ್ಟಿಯಾಗತ್ತೆ, ದಂಗೆ ಏಳತ್ತೆ ಅಂತ ಅಬ್ಬರಿಸಿದ್ದ. ವೀಕ್ಷಕರೇ, ಬಕ್ರೀದ್ ಹಬ್ಬದಂದು ಕುರ್ಬಾನಿಗೆ ಮೇಕೆಗಳನ್ನು ಬಲಿ ಕೊಡುವ ಸಂಪ್ರದಾಯವಿದೆಯೇ ಹೊರತು ಹತ್ಯೆ ಮಾಡಬಾರದು, ಗೋ ಹತ್ಯೆ ಮಾಡಲೇಬೇಕು ಅನ್ನೋ ನಿಯಮ ಇಲ್ಲ. ಆದರೆ ಕೇವಲ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರಲು ಉದ್ದೇಶಪೂರ್ವಕವಾಗಿ ಉದ್ದಟತನದಿಂದ, ಪುಡಾರಿತನದಿಂದ, ಮೊಂಡುತನದಿಂದ ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾನೆ ಈತ. ಅಂದರೆ ಈಗ ಅದು ಸ್ಪಷ್ಟವಾಗ್ತಾಗಿದೆ. ಸುವೇಂದು ಅಧಿಕಾರಿ ಮಾಸ್ಟರ್ ಸ್ಟ್ರೋಕ್, ಫಿಟ್ನೆಸ್ ಸರ್ಟಿಫಿಕೇಟ್ ರೂಲ್ಸ್. ಆದರೆ ಹುಮಾಯೂನ್ ಕಬೀರ್ ಅವರಿಗೆ ಗೊತ್ತಿಲ್ಲದ ವಿಚಾರ ಏನಂತಂದರೆ, ಈ ಬಾರಿ ಅವರು ಎದುರು ಹಾಕಿಕೊಂಡಿರುವುದು ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಂತಹ TMC ಸರ್ಕಾರವನ್ನಲ್ಲ, ಬದಲಾಗಿ ಯೋಗಿ ಆದಿತ್ಯನಾಥ್ ಅವರಂತೆ ಖಡಕ್ ಆಗಿರುವ ಸುವೇಂದು ಅಧಿಕಾರಿಯವರನ್ನು. ಹುಮಾಯೂನ್ ಕಬೀರ್ ಸವಾಲು ಹಾಕಿದ ಮರುಕ್ಷಣವೇ ಸುವೇಂದು ಅಧಿಕಾರಿಯವರು ಪಶ್ಚಿಮ ಬಂಗಾಳದ ಪ್ರಾಣಿ ವಧೆ ನಿಯಂತ್ರಣ ಕಾಯ್ದೆ 1950, ವೆಸ್ಟ್ ಬೆಂಗಾಲ್ ಆನಿಮಲ್ ಸ್ಲಗ್ಗರ್ ಸೆಂಟ್ರಲ್ ಆಕ್ಟ್ ಮತ್ತು 2008ರ ಕೋಲ್ಕತ್ತಾ ಹೈಕೋರ್ಟ್ ಆದೇಶವನ್ನು ಮುಂದಿಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಕಸಾಯಿಖಾನೆಗಳಿಗೆ ಭಾರಿ ದೊಡ್ಡ ಲಾಕ್ ಹಾಕಿದ್ದಾರೆ, ದೊಡ್ಡ ಬೀಗ ಜಡಿದು ಬಿಟ್ಟಿದ್ದಾರೆ. ಏನಿದೆ ಈ ಹೊಸ ರೂಲ್ಸಲ್ಲಿ ಏನಿದೆ ಅಂತಂದರೆ, ಯಾವುದೇ ಪ್ರಾಣಿಯನ್ನು ದನ, ಎಮ್ಮೆ ಇತ್ಯಾದಿ ಕಸಾಯಿಖಾನೆಯಲ್ಲಿ ವಧೆ ಮಾಡಬೇಕಾದ್ರೆ ಅದಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಕಡ್ಡಾಯವಾಗಿರಬೇಕು. ಅಂದರೆ ಆ ಪ್ರಾಣಿಗೆ 14 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು, ಕೃಷಿ ಅಥವಾ ಸಂತಾನೋತ್ಪತ್ತಿಗೆ ಅನರ್ಹವಾಗಿರಬೇಕು, ವಯಸ್ಸಾಗಿರಬೇಕು, ವಿರೂಪಗೊಂಡಿರಬೇಕು ಅಥವಾ ಗುಣಪಡಿಸಲಾಗದ ಕಾಯಿಲೆಯಿಂದ ಬಳಲ್ತಾ ಇರಬೇಕು. ಆಗ ಮಾತ್ರ ನೀವು ಅದನ್ನು ಯೂಸ್ ಮಾಡೋದಕ್ಕೆ ಸಾಧ್ಯ. ಕಸಾಯಿಖಾನೆಯವರಿಗೆ ಕೊಡಬಹುದು ಮತ್ತು ಕಸಾಯಿಖಾನೆಯವರು ತಗೊಳ್ಬೇಕು. ಈ ಬಗ್ಗೆ ಮುನ್ಸಿಪಲ್ ಅಥವಾ ಪಂಚಾಯತ್ ಅಧ್ಯಕ್ಷರು ಮತ್ತು ಸರ್ಕಾರಿ ಪಶುವೈದ್ಯಾಧಿಕಾರಿ ಜಂಟಿಯಾಗಿ ಪರಿಶೀಲನೆ ನಡೆಸಿ ಲಿಖಿತ ಸರ್ಟಿಫಿಕೇಟ್ ಕೊಟ್ಟರೆ ಮಾತ್ರ ಸರ್ಕಾರ ಗೊತ್ತುಪಡಿಸಿದ ಕಸಾಯಿಖಾನೆಯಲ್ಲಿ ವಧೆ ಮಾಡಬಹುದು. ಒಂದು ವೇಳೆ ಯಾರಾದರೂ ಈ ನಿಯಮ ಮೀರಿ ಎಲ್ಲೆಂದರಲ್ಲಿ ಅಕ್ರಮವಾಗಿ ಗೋಹತ್ಯೆ ಮಾಡಿದರೆ ಅವರಿಗೆ ಕನಿಷ್ಠ 6 ತಿಂಗಳು ಜೈಲು ಮತ್ತು ಭಾರಿ ದೊಡ್ಡ ದಂಡ ವಿಧಿಸುವ ಕಠಿಣ ಕಾನೂನನ್ನು ಸುವೇಂದು ಅಧಿಕಾರಿ ಜಾರಿಗೆ ತಂದಿದ್ದಾರೆ. ಈ ಆದೇಶ ಹೊರಬಿದ್ದ ತಕ್ಷಣವೇ ಪೊಲೀಸರು ಅಕ್ರಮ ಕಸಾಯಿಖಾನೆಗಳ ಮೇಲೆ ಮುಲಾಜಿಲ್ಲದೆ ರೇಡ್ ಮಾಡಿ ಬೀಗ ಜಡಿದಿದ್ದಾರೆ. ನೀವು ಬೆಂಕಿಯೊಂದಿಗೆ ಆಟ ಆಡಬಹುದು, ಕಾನೂನು ಮುರಿದ್ರೆ ಜೈಲೇ ಗತಿಯಂತ ಸಿಎಂ ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮದರಸಾಗಳಲ್ಲಿ ವಂದೇ ಮಾತರಂ ಬಂಡಾಯ ಸಾರಿದ ಶಾಸಕ. ಇನ್ನು ವೀಕ್ಷಕರೇ, ಈ ವಿವಾದ ಕೇವಲ ಗೋ ಹತ್ಯೆಗೆ ಮಾತ್ರ ಸೀಮಿತವಾಗಿಲ್ಲ. ಇದೇ ಸುವೇಂದು ಅಧಿಕಾರಿ ಸರ್ಕಾರ ಬಂಗಾಳದ ಎಲ್ಲ ಅನುದಾನಿತ ಮತ್ತು ಮಾನ್ಯತೆ ಪಡೆದ ಮದರಸಾಗಳಲ್ಲಿ ಬೆಳಗಿನ ಪ್ರಾರ್ಥನೆ ಸಮಯದಲ್ಲಿ ವಂದೇ ಮಾತರಂ ಗೀತೆಯನ್ನು ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿತ್ತು. ರಾಷ್ಟ್ರೀಯತೆ ಮತ್ತು ದೇಶಭಕ್ತಿಯನ್ನು ಬೆಳೆಸುವ ಉದ್ದೇಶದಿಂದ ಈ ಕ್ರಾಂತಿಕಾರಿ ನಿರ್ಧಾರ ಕೈಗೊಳ್ಳಲಾಗಿತ್ತು. ಆದರೆ ಇದಕ್ಕೆ ಹುಮಾಯೂನ್ ಕಬೀರ್ ಭಾರಿ ವಿರೋಧ ವ್ಯಕ್ತಪಡಿಸ್ತಾನೆ. ಸರ್ಕಾರಕ್ಕೆ ಮದರಸಾಗಳ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ನಾವು ಯಾವುದೇ ಕಾರಣಕ್ಕೂ ಮದರಸಾಗಳಲ್ಲಿ ವಂದೇ ಮಾತರಂ ಹಾಡೋದಿಲ್ಲ. ನಿಮ್ಮ ಆದೇಶವನ್ನು ಧಿಕ್ಕರಿಸ್ತೇವೆ ಅಂತ ಬಹಿರಂಗವಾಗಿ ಬಂಡಾಯ ಸಾರಿದ್ದಾನೆ. ಆದರೆ ಸುವೇಂದು ಅಧಿಕಾರಿ ಸರ್ಕಾರ ಮಾತ್ರ ಬೆದರಿಕೆಗಳಿಗೆ ಸೊಪ್ಪೆ ಹಾಕ್ತಾ ಇಲ್ಲ. ಯಾರು ಸರ್ಕಾರದ ಆದೇಶವನ್ನು ಉಲ್ಲಂಘಿಸ್ತಾರೋ ಆ ಶಿಕ್ಷಣ ಸಂಸ್ಥೆಗಳ ಮಾನ್ಯತೆಯನ್ನು ಮತ್ತು ಲೈಸೆನ್ಸನ್ನು ರದ್ದುಗೊಳಿಸ್ತೀವಿ. ಹಾಗೂ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದರೆ 1971ರ ಕಾಯ್ದೆಯಡಿಯಲ್ಲಿ ಕಠಿಣ ಶಿಕ್ಷೆ ವಿಧಿಸ್ತೀವಿ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾನೆ. ಈ ಭಾರತದ ದೇಶಭಕ್ತಿಯ ಗೀತೆಗಳನ್ನು ಹಾಡೋದಕ್ಕೆ ಇವನಿಗೆ ನೋವು, ಭಾರತದ ರಾಷ್ಟ್ರಗೀತೆಯನ್ನು ಹಾಡೋದಕ್ಕೆ ಇವನ ಬಾಯಿಯಿಂದ ಬಂದರೆ ಎಲ್ಲಿ ಹುಳ ಬೀಳ್ತಾವನ್ನುವಂತಹದ್ದು ಈತನ ಮನಸ್ಥಿತಿ. ಹಾಗಾದರೆ ಸರ್ಕಾರ ಕೊಡುವಂತಹ ಅನುದಾನವನ್ನು ಯಾಕೆ ಈ ಮದರಸಾಗಳಿಗೆ ಬೇಕು? ಅದಕ್ಕೋಸ್ಕರ ಮೋದಿ ಸರ್ಕಾರ, ಈ BJP ಸರ್ಕಾರ ಅನುದಾನವನ್ನೇ ಕೊಡಲ್ಲ. ಹೆಂಗೆ ಮಾಡ್ಕೊಳ್ತೀಯ ಮಾಡ್ಕೋ, ಅನುದಾನ ಕೊಡಲ್ಲ, ಊಟ ಕೊಡಲ್ಲ, ಆ ಶಿಕ್ಷಣ ಸಂಸ್ಥೆಯ ಲೈಸೆನ್ಸ್ ರದ್ದು ಮಾಡ್ತೀನಿ. ಅದು ಹೆಂಗೆ ನೀನು ಶಿಕ್ಷಣ ಸಂಸ್ಥೆ ನಡೆಸು, ಮದರಸಾಗಳು ಹೆಂಗೆ ನಡೀತಾವೆ ನೋಡೋಣ ಅಂತ ಹೇಳ್ತಿದ್ದಾರೆ. ವೀಕ್ಷಕರೇ, 15 ವರ್ಷಗಳ ದುರಾಡಳಿತ ಅಂತ್ಯ, ಹೊಸ ಬಂಗಾಳದ ಉದಯ.
ವೀಕ್ಷಕರೇ, ಕಳೆದ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಅವರ ಆಡಳಿತದಲ್ಲಿ ಇಂತಹ ದೇಶದ್ರೋಹದ ಹೇಳಿಕೆಗಳು ನೀಡೋರಿಗೆ, ಕಾನೂನು ಮುರಿಯೋರಿಗೆ ಯಾವುದೇ ಶಿಕ್ಷೆ ಆಗಿರಲಿಲ್ಲ. ಪೊಲೀಸರು ಕೇವಲ ಕೈಕೊಟ್ಕೊಂಡು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಇಂದು ಕಾಲ ಬದಲಾಗಿದೆ. ಸುವೇಂದು ಅಧಿಕಾರಿ ಅವರು ಪೊಲೀಸರಿಗೆ ಫುಲ್ ಪವರ್ ಕೊಟ್ಟಿದ್ದಾರೆ. ಟಿಎಂಸಿಯ 160ಕ್ಕೂ ಹೆಚ್ಚು ಅಕ್ರಮ ಕಚೇರಿಗಳನ್ನು ಬುಲ್ಡೋಸರ್ ಮೂಲಕ ಧ್ವಂಸ ಮಾಡಲಾಗಿದೆ. ಆರ್ಜೆಕರ್ ವೈದ್ಯ ಪ್ರಕರಣ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಮುಸ್ಲಿಂ ಸಮುದಾಯಗಳನ್ನು OBC ಪಟ್ಟಿಗೆ ಅಕ್ರಮವಾಗಿ ಸೇರಿಸಿದ್ದ ಮಮತಾ ಬ್ಯಾನರ್ಜಿ ಅವರ ನಿರ್ಧಾರವನ್ನು ರದ್ದುಗೊಳಿಸಲಾಗಿದೆ. ಮುಸ್ಲಿಮರಿಗೆ ಕೊಡ್ತಾ ಇದ್ದ ಮೀಸಲಾತಿ ಎಲ್ಲವೂ ಕೂಡ ಬಂದಾಗಿದೆ. ಒಟ್ಟಿನಲ್ಲಿ ಬಂಗಾಳದ ಮೂಲೆ ಮೂಲೆಯಲ್ಲೂ ಈಗ ಯೋಗಿ ರೂಲ್ಸ್ ಜಾರಿಯಾಗಿದೆ. ಕಾನೂನು ಎಲ್ರಿಗೂ ಒಂದೇ ಎನ್ನುವುದನ್ನು ಈ ಸರ್ಕಾರ ಸಾಬೀತುಪಡಿಸ್ತಾ ಇದೆ. ಅಹಂಕಾರಕ್ಕೆ ಕಾನೂನಿನ ಲಾಠಿ ಏಟು. ಒಟ್ಟಾರೆಯಾಗಿ ಹೇಳೋದಾದರೆ ವೀಕ್ಷಕರೇ, ಯಾವುದೇ ರಾಜ್ಯದಲ್ಲಿ ಧಾರ್ಮಿಕ ಓಲೈಕೆ ಮಿತಿ ಮೀರಿದಾಗ ಅಲ್ಲಿನ ಕೆಲವರಿಗೆ ತಾವು ಕಾನೂನಿಗಿಂತ ಮಿಗಿಲು ಎನ್ನುವ ದುರಹಂಕಾರ ಬೆಳೆಯುತ್ತೆ. ಹುಮಾಯೂನ್ ಕಬೀರ್ ಅವರಂತಹ ಶಾಸಕರು ನಾವು ದಂಗೆ ಏಳ್ತೇವೆ ಅಂತ ಬೆದರಿಕೆ ಹಾಕೋದು ಅದೇ ದುರಹಂಕಾರದ ಪ್ರತೀಕ. ಆದರೆ ಇಂತಹ ಅಹಂಕಾರವನ್ನು ಮಟ್ಟ ಹಾಕಲು ಸುವೇಂದು ಅಧಿಕಾರಿ ಅವರಂತಹ ಖಡಕ್ ನಾಯಕರು ಬರಲೇಬೇಕಾಗಿತ್ತು. ಬಕ್ರೀದ್ ಹಬ್ಬದ ನೆಪದಲ್ಲಿ ಹಿಂದೂಗಳ ಭಾವನೆಗಳನ್ನು ಕೆರಳಿಸೋದಕ್ಕೆ ಮುಂದಾದವರಿಗೆ ಕೇವಲ ಒಂದೇ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಕಾಯ್ದೆಯ ಮೂಲಕ ಬ್ರೇಕ್ ಹಾಕಿದ್ದು ನಿಜಕ್ಕೂ ಒಂದು ಚಾಣಕ್ಯ ತಂತ್ರ. ಮುಂದಿನ ದಿನಗಳಲ್ಲಿ ಬಂಗಾಳದಲ್ಲಿ ಇನ್ನೂ ಏನೆಲ್ಲ ಕ್ರಾಂತಿಕಾರಿ ಬದಲಾವಣೆಗಳು ಆಗಲಿವೆಯೋ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಬಕ್ರೀದ್ ದಿನದಂದೇ ನಾವು ಉದ್ದೇಶಪೂರ್ವಕವಾಗಿ ಗೋಹತ್ಯೆ ಮಾಡ್ತೀವಿ, ಮದರಸಾಗಳಲ್ಲಿ ಒಂದೇ ಮಾತ್ರ ಹಾಡೋದಿಲ್ಲ ಅಂತ ಬೆದರಿಕೆ ಹಾಕಿರುವ ಈ ಶಾಸಕ ಹುಮಾಯೂನ್ ಕಬೀರ್ ವಿರುದ್ಧ ಯಾವ ರೀತಿ ಕಠಿಣ ಕ್ರಮ ಕೈಗೊಳ್ಳಬೇಕು? ಯಾವ ಕಸಾಯಿಖಾನೆಗಳಿಗೆ ಬೀಗ ಜಡಿದು ಪ್ರಾಣಿ ವಧೆಗೆ ಸರ್ಟಿಫಿಕೇಟ್, ಅದೇ ಫಿಟ್ನೆಸ್ ಸರ್ಟಿಫಿಕೇಟ್ ಕಡ್ಡಾಯಗೊಳಿಸಿರುವ CM ಸುವೇಂದು ಅಧಿಕಾರಿ ಅವರ ನಡೆಯನ್ನು ನೀವು ಸ್ವಾಗತಿಸ್ತೀರಾ? ಬಂಗಾಳದಲ್ಲಿ 15 ವರ್ಷಗಳ ಕಾಲ ಈ ಕಬೀರ್ನಂತವರು ಈ TMC ಓಲೈಕೆ ರಾಜಕಾರಣ ಅಂತ್ಯಗೊಂಡು ಈಗ ಯೋಗಿ ಮಾಡೆಲ್ ಜಾರಿಗೆ ಆಗಿದೆಯಲ್ಲ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಮುಕ್ತವಾಗಿ ಚರ್ಚೆ ಮಾಡೋಣ. ಭಾರತದ ಆಂತರಿಕ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆಯ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಹಾಗಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.